ಬ್ರೋ, ನಮ್ಮ ಫ್ರೆಂಡರ ಅಮ್ಮಗೆ ಭಾಗವತಂ ಬುಕ್ ಬೇಕಂತೆ. ನಾವು ಒಂದು ತಗೊಂಡು ಹೋಗ್ತೀನಿ. ಹಂಗಾರೆ ಹೆಂಗೆ ತೊಗೊಂಡೋಗ್ತೀಯ? ಬ್ಯಾಗಲ್ಲಿ. ಅದು ಭಾಗವತಂ ಅಲ್ಲಪ್ಪ, ಭಗವದ್ಗೀತಾ. ಹಾಗಾದರೆ ಭಗವದ್ಗೀತಾ ಭಾಗವತಂ ಒಂದೇ ಅಲ್ವಾ? ಅಲ್ಲ, ಎರಡೂ ಬೇರೆ ಬೇರೆ. ಹೌದಾ? ಆದರೆ ಎಲ್ಲಿದೆ ಭಾಗವತ? ಇಲ್ಲಲ್ಲಪ್ಪ, ಅಲ್ಲಿದೆ ನೋಡು ಭಾಗವತಂ. ಓ, ಅದೆಲ್ಲ ಭಾಗವತಮ್ಮ. ಅದರಲ್ಲಿ ಒಂದು ತೊಗೊಂಡು ಹೋಗ್ತೀನಿ, ತಗೊಳ್ಳಿ. ಒಂದು ಬುಕ್ ಅಲ್ಲಪ್ಪ, ಎಲ್ಲ ಪುಸ್ತಕಗಳು ಸೇರಿ ಒಂದು ಭಾಗವತಂ. ಬ್ರೋ, ಹಾಗಾದರೆ ಎರಡಕ್ಕೆ ಏನು ಡಿಫ್ರೆನ್ಸು? ಹೇಳ್ತೀನಿ ಕೇಳು. ಆ್ಯಕ್ಚುಲಿ ತುಂಬ ಜನಕ್ಕೆ ಇರೋ ಕನ್ಫ್ಯೂಷನ್ ಇದೆ, ನಿನಗೊಬ್ಬನಿಗೆ ಅಲ್ಲ. ಭಗವದ್ಗೀತಾ ಮತ್ತು ಭಾಗವತಂನ ಒಂದೇ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಭಗವದ್ಗೀತಾ ಬಂದು ಅರ್ಜುನ ಕೃಷ್ಣನಿಗೆ ಕ್ವಶನ್ ಮಾಡ್ತಾ ಇರೋದು, ಕೃಷ್ಣ ಯಾರಿಗೆ? ಅರ್ಜುನನಿಗೆ ಆನ್ಸರ್ ಮಾಡ್ತಾ ಇರೋದು. ಅದು ಭಗವದ್ಗೀತಾ. ಭಾಗವತ ಬಂದು ಪರೀಕ್ಷಿತ ಮಹಾರಾಜರು ಯಾರು? ಅರ್ಜುನನ ಮೊಮ್ಮಗ ಮತ್ತು ಅಭಿಮನ್ಯುವಿನ ಮಗ. ಅವರು ಕ್ವಶನ್ ಕೇಳ್ತಾ ಇರೋದು. ಮತ್ತು ಶುಕದೇವ ಗೋಸ್ವಾಮಿ ಅವ್ರು ಯಾರು? ವೇದವ್ಯಾಸರ ಮಗ. ಅವರು ಆನ್ಸರ್ ಮಾಡ್ತಾ ಇರೋದು. ಅದು ಶ್ರೀಮದ್ ಭಾಗವತ. ಇದರಲ್ಲಿ ಒಂದಲ್ಲ ಎರಡಲ್ಲ 12 ಸ್ಕಂದ ಬರುತ್ತೆ. ಈ ಒಂದೊಂದು ಸ್ಕಂದಗಳನ್ನು ಕೃಷ್ಣನ ಒಂದೊಂದು ಅಂಗಗಳಾಗಿ ಹೋಲಿಸ್ತಾರೆ. ಯಾಕಂತ ಅಂದರೆ ಕೃಷ್ಣ ಬೇರೆಯಲ್ಲ, ಭಾಗವತ ಬೇರೆಯಲ್ಲ ಅಂತ. ಕೃಷ್ಣ ಅಥವಾ ಮಹಾವಿಷ್ಣುವಿನ ಅವತಾರಗಳಾದಂತಹ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮಚಂದ್ರ, ಈ ಎಲ್ಲ ದಶಾವತಾರಗಳ ಪಿನ್ ಟು ಪಿನ್ ಡೀಟೇಲ್ಸ್ ನಮಗೆ ಶ್ರೀಮದ್ ಭಾಗವತದಲ್ಲಿ ಸಿಗುತ್ತೆ. ನಾವು ಆಚರಿಸುವಂಥ ದೀಪಾವಳಿ, ಗೋವರ್ಧನ ಪೂಜಾ, ಬಲಿಪಾಡ್ಯಮಿಗಳಂಥ ಹಬ್ಬಗಳೆಲ್ಲ ಹೇಗೆ ಶುರುವಾದವು, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ವಿವರಣೆಗಳು ಕೂಡ ಭಾಗವತದಲ್ಲಿದೆ. ಮತ್ತು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಹೇಳೋ ಭಗವದ್ಗೀತೆ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಂದ ಶ್ರೀಮದ್ ಭಾಗವತ ಶುರು ಆಗುತ್ತೆ ಅಂತ. ಯಾಕಂದರೆ ಭಗವದ್ಗೀತೆ ಫೈನಲಿ ಭಗವಂತನಿಗೆ ಶರಣಾಗತಿ ಆಗೋದನ್ನು ಹೇಳಿಕೊಟ್ರೆ, ಭಾಗವತ ಶರಣಾಗತರಾದಂತಹ ಭಕ್ತರು ಕೃಷ್ಣ ಅಥವಾ ಭಗವಂತನೊಡನೆ ಯಾವ ರೀತಿ ಮಧುರವಾದ ಲೀಲೆಗಳನ್ನು ಮಾಡಿದರು ಅನ್ನೋದನ್ನು ಹೇಳ್ಕೊಡುತ್ತೆ. ಶ್ರೀಲ ಪ್ರಭುಪಾದರು ಮುಂದುವರಿಸಿ ಹೇಳ್ತಾರೆ, ಇಡೀ ಜಗತ್ತಲ್ಲೇ ಟಾಪ್ ಮೋಸ್ಟ್ ಅತ್ಯುನ್ನತ ಶಿಕ್ಷಣ ಅಂದರೆ ಅದು ಶ್ರೀಮದ್ ಭಾಗವತದ ಶಿಕ್ಷಣ ಅಂತ. ನಿಮಗೂ ಇವ್ರ ಫ್ರೆಂಡಿನ ತಾಯಿ ಥರ ಈ ಶ್ರೀಮದ್ ಭಾಗವತ ನಿಮ್ಮ ಮನೆಯಲ್ಲೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ಗೆ ಡಯಲ್ ಮಾಡಿ, ಅಥವಾ ನಮ್ಮ ದಾವಣಗೆರೆ ಫೋಕ್ ರೆಸಿಡೆನ್ಸಿ ಪೇಜ್ಗೆ ಮೆಸೇಜ್ ಮಾಡಿ. ನಿಮಗೂ ತಲುಪಿಸೋ ವ್ಯವಸ್ಥೆನ ಬೇಗ ಮಾಡ್ತೀವಿ. ಹರೇ ಕೃಷ್ಣ.